ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಪ್ರಬಂಧ ನೋಡ್ತಾ ಇದೀವಿ. ಹಾಗಾದ್ರೆ ಈ ಒಂದು ಪ್ರಬಂಧದ ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ನೀವು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ಯಾವ ಒಂದು ವಿಷಯದ ಬಗ್ಗೆ ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ಒಂದು ವಿಷಯದ ಬಗ್ಗೆ ಪ್ರಬಂಧ ತೆಗೆಯಲು ನಾನು ಪ್ರಯತ್ನ ಬರ್ತೇನೆ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ಪ್ರಬಂಧ ನೋಡ್ತಾ ಪೀಠಿಗೆ ನೋಡಿ ಮಕ್ಕಳೇ. ಕೆಂಪೇಗೌಡರು ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿಯಾಗಿದ್ದರು. ಬೆಂಗಳೂರು ಸ್ಥಾಪಕರಾದ ಅವರು 16ನೇ ಶತಮಾನದ ಯಲಹಂಕ ನಾಡ ಪ್ರಭುಗಳಾದ ಕೆಂಪೇಗೌಡರು ತಮ್ಮ ದೂರದೃಷ್ಟಿತ್ವ, ಆಡಳಿತ ಕೌಶಲ್ಯ ಮತ್ತು ಜನ ಕಲ್ಯಾಣದ ಕಾರ್ಯಗಳಿಂದ ಇಂದಿಗೂ ಸ್ಮರಣೀಯರಾಗಿದ್ದಾರೆ. ಬೆಂಗಳೂರು ಒಂದು ಶಕ್ತಿಶಾಲಿ ಕೋಟೆಯ ನಗರವಾಗಿದ್ದು ಐತಿಹಾಸಿಕ ಪರಂಪರೆಗೆ ಶಾಶ್ವತ ಕೊಡುಗೆಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ಪೀಠಿಗೆ ನಾನು ಬರ್ದೇನೆ. ನೀವು ಪೀಠಿಗೆ 5 ಅಥವಾ 6 ಸಾಲುಗಳು ಬರಿತಾ ಹೋಗಿ ಮಕ್ಕಳೇ, ಓಕೆನಾ. ಅದಾದ ನಂತರ ಅಲ್ಲಿ ವಿವರಣೆ ಅಥವಾ ವಿಷಯ ವಿವರಣೆ ಅಂತ ನಾವು ಬರಿತಾ ಹೋಗ್ಬೋದು ಮಕ್ಕಳೇ. ಇಲ್ಲಿ ವಿವರಣೆಯಿಂದ ನಾನು ಏನ್ ಮಾಡಿದೆ ಅಂದ್ರೆ ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಆಗ ನಿಮಗೆ ಈಸಿಯಾಗಿ ನೆನಪಿಡ್ಲಿಕ್ಕೆ ಸಾಧ್ಯ, ಬರಲಿಕ್ಕೆ ಸಾಧ್ಯ ಆಗ್ತದೆ. ಓಕೆನಾ. ನೋಡಿ, ಮೊದಲನೇ ಪಾಯಿಂಟ್ ಬರ್ತೇನೆ, ಜನನ ಮತ್ತು ಆರಂಭಿಕ ಜೀವನ ಅಂತಕ್ಕಂಥದ್ದು ಬರೆದಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಕೆಂಪೇಗೌಡರು 1510ರಲ್ಲಿ ಯಲಹಂಕದಲ್ಲಿ ಜನಿಸಿದ್ರು ಅಂತಕ್ಕಂಥದ್ದು. ಆ ನಂತರ ತಂದೆ ನಾಡಪ್ರಭು ಕೆಂಪನಂಜೇಗೌಡ ಹಾಗೂ ತಾಯಿ ಲಿಂಗಾಂಬೆ ಅಂತಕ್ಕಂಥವ್ರು. ಇವರು ವಿಜಯನಗರ ಸಾಮ್ರಾಜ್ಯದ ಯಲಹಂಕ ನಾಡಪ್ರಭುಗಳ ಕುಟುಂಬಕ್ಕೆ ಸೇರಿದವರಾಗಿದ್ರು. ಯಾರಾಗಿನ ನಾಡಪ್ರಭು ಕೆಂಪೇಗೌಡರು ಅಂತಕ್ಕಂಥದ್ದು. ಆ ನಂತರ ಎರಡನೇ ಪಾಯಿಂಟ್ ನೋಡಿ, ಬೆಂಗಳೂರು ಸ್ಥಾಪನೆ ಅಂತಕ್ಕಂಥದ್ದು. ಬೆಂಗಳೂರು ಸ್ಥಾಪನೆ ಬಗ್ಗೆ ನಾವು ನೋಡೋದಾದ್ರೆ ಇಲ್ಲಿ 1537ರಲ್ಲಿ ಕೆಂಪೇಗೌಡರು ಬೆಂಗಳೂರನ್ನು ಸ್ಥಾಪನೆ ಮಾಡಿದ್ರು. 4 ಕೋಟೆ ಗೋಪುರಗಳು ಮತ್ತು ಒಂದು ಭದ್ರವಾದ ಕೋಟೆಯನ್ನು ನಿರ್ಮಿಸಿದರು. ಪೇಟೆ ವ್ಯವಸ್ಥೆಯನ್ನು ರೂಪಿಸಿ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಉತ್ತೇಜನ ನೀಡಿದರು ಅಂತಕ್ಕಂಥ ನೋಡ್ಬೋದು. ಓಕೆನಾ. ಮೂರನೇ ಪಾಯಿಂಟ್ ಇಲ್ಲಿ ಆಡಳಿತ ಕೌಶಲ್ಯದ ಬಗ್ಗೆ ನೋಡಿದರೆ ಕೆಂಪೇಗೌಡರ ಆಡಳಿತ ಸಾಮರ್ಥ್ಯ ಮತ್ತು ಜನಪರವಾಗಿತ್ತು. ಆಡಳಿತ ಹೆಂಗಿತ್ತ ಬರ ಜನಪರವಾಗಿತ್ತು ಅವ್ರದ್ದು ಆಡಳಿತ. ಅದಾದ ನಂತರ ರೈತರಿಗೆ ಕೃಷಿ ಭೂಮಿಯನ್ನು ಒದಗಿಸಿ ನೀರಾವರಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದರು ಅಂತಕ್ಕಂಥದ್ದು. ಓಕೆ. ಆ ನಂತರ ಸ್ಥಳೀಯ ದೇವಾಲಯಗಳು ಮತ್ತು ಸಾಮಾಜಿಕ ಕಾರ್ಯಗಳಿಗೆ ಒತ್ತು ಕೊಟ್ಟರು ಇವರು ಅಂತಕ್ಕಂಥ ನೋಡ್ಬೋದು ಇಲ್ಲಿ ಆಡಳಿತ ಕೌಶಲ್ಯದೊಳಗೆ. ಅದಾದ ನಂತರ 4ನೇದು ಸಾಂಸ್ಕೃತಿಕ ಕೊಡುಗೆಯಲ್ಲಿ ನೋಡಿದರೆ ಕನ್ನಡ ಸಂಸ್ಕೃತಿಯನ್ನು ಉತ್ತೇಜಿಸಿದರು ಇವರು. ಆ ನಂತರ ದೇವಾಲಯಗಳ ನಿರ್ಮಾಣ ಮತ್ತು ಧಾರ್ಮಿಕ ಸಾಮರಸ್ಯವನ್ನು ಬೆಂಬಲಿಸಿದ್ರು, ಪ್ರೋತ್ಸಾಹಿಸಿದ್ರು ಅಂತ ನೋಡ್ಬೋದು. ಓಕೆ. ಆ ನಂತರ ಮುಂದೆ ನೋಡ್ತೋಣ. 5ನೇ ಪಾಯಿಂಟ್ ವೈಯಕ್ತಿಕ ಗುಣಗಳು ಅಂತಕ್ಕಂಥದ್ದು. ದೂರದೃಷ್ಟಿತ್ವ, ಧೈರ್ಯ ಮತ್ತು ನಾಯಕತ್ವದ ಗುಣಗಳನ್ನು ಹೊಂದಿದ್ರು ಇವರು. ಜನ ಕಲ್ಯಾಣಕ್ಕಾಗಿ ತಮ್ಮ ಜೀವವನ್ನು ಮೀಸಲಿಟ್ಟರು ಅಂತಕ್ಕಂಥ ನೋಡ್ಬೋದು. ಕೊನೆಗೆ ಉಪಸಂಹಾರ, ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ತಿಳಿಸ್ತಾ ಹೋಗ್ಬೇಕು ಮಕ್ಕಳೇ. ಓಕೆನಾ. ಇಲ್ಲಿ ನೋಡಿ, ಕೆಂಪೇಗೌಡರ ಜೀವನ ಮತ್ತು ಸಾಧನೆಗಳು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಶಾಶ್ವತ ಛಾಪು ಮೂಡಿಸಿವೆ. ಅವರ ಆಡಳಿತ ಕೌಶಲ್ಯ, ಸಾಂಸ್ಕೃತಿಕ ಕೊಡುಗೆಗಳು ಮತ್ತು ಜನ ಕಲ್ಯಾಣದ ಕಾರ್ಯಕ್ರಮಗಳು ಇಂದಿಗೂ ಎಲ್ಲರಿಗೂ ಸ್ಫೂರ್ತಿಯಾಗಿವೆ. ಕೆಂಪೇಗೌಡರ ಕೊಡುಗೆಗಳು ಕರ್ನಾಟಕದ ಗರಿಮೆಯನ್ನು ಎತ್ತಿ ಹಿಡಿಯುವಂತಾಗಿವೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ ಮಕ್ಕಳೇ. ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ನಿಮ್ಗೆ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಿಮಗೆ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ರೀತಿಯ ಪ್ರಬಂಧ ಬರಲಿ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.